ಇವತ್ತು ಸಿಎಂ ಸಿದ್ದರಾಮಯ್ಯ 2026-27ನೇ ಸಾಲಿನ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ. ಇದು ಅವರ 17ನೇ ಬಜೆಟ್ ಆಗಿದ್ದು ರಾಜ್ಯದ ಇತಿಹಾಸದಲ್ಲೇ ಹೆಚ್ಚು ಬಜೆಟ್ ಮಂಡಿಸಿರೋ ದಾಖಲೆ ಸೃಷ್ಟಿ ಮಾಡಲಿದ್ದಾರೆ. ರಾಹುಕಾಲ ಪ್ರಾರಂಭಕ್ಕೂ ಮುನ್ನ ಬಜೆಟ್ ಮಂಡಿಸಲಿದ್ದಾರೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ರ ತನಕ ರಾಹುಕಾಲ ಇರೋದ್ರಿಂದ ಬೆಳಗ್ಗೆ 10:15ಗೆ ಸಿಎಂ ಬಜೆಟ್ ಮಂಡಿಸಲಿದ್ದಾರೆ. 2025-26ರಲ್ಲಿ 4.09 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿದ್ದ ಸಿಎಂ ಈ ಬಾರಿಯ ಬಜೆಟ್ 4.49 ಲಕ್ಷ ಕೋಟಿ ತಲುಪುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಲೆಕ್ಕರಾಮಯ್ಯ ಅಂತಾನೆ ಖ್ಯಾತಿ ಪಡೆದಿದ್ದಾರೆ. ಸಿಎಂ ಆಯವ್ಯಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಸರ್ಕಾರಿ ಉದ್ಯೋಗ ಭರ್ತಿ ಬಗ್ಗೆ ಘೋಷಣೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ಗಾಗಿ ಹೆಚ್ಚುವರಿ 3,000 ಕೋಟಿ ಮೀಸಲಿಡೋ ನಿರೀಕ್ಷೆ ಇದೆ. ಕಿಟ್ನಲ್ಲಿ ಅಡುಗೆ ಎಣ್ಣೆ, ಬೇಳೆ, ಉಪ್ಪು, ಸೋಪು ನೀಡೋಕೆ ಪ್ಲಾನ್ ಮಾಡಲಾಗಿದೆ. ಇನ್ನು ಗೃಹಲಕ್ಷ್ಮಿ ಅವರಿಗೆ 2,000 ಜೊತೆಗೆ ವರ್ಷಕ್ಕೆ 2 ಬಾರಿ ಸೀರೆ ಕೊಡೋದು, ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಧನ ಹೆಚ್ಚಳ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹೆಚ್ಚಿನ ಹಣ ಘೋಷಣೆ, ಬಡವರಿಗೆ ವಸತಿ ಸೌಲಭ್ಯಕ್ಕಾಗಿ ಹಣ ಮೀಸಲಿಡೋದು ಹಾಗೂ ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ 10,000 ಕೋಟಿ ಮೀಸಲಿಡೋ ನಿರೀಕ್ಷೆಗಳಿವೆ. ಅಲ್ಲದೆ ಕೇಂದ್ರದ ವಿಬಿ ರಾಮ್ಜಿಗೆ ತಿರುಗೇಟು ಕೊಡೋಕೆ ಹೊಸ ಯೋಜನೆ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಕೃಷಿಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೊಡೋಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಬಜೆಟ್ನಲ್ಲಿ ಹಾಲಿಗೆ ಪ್ರೋತ್ಸಾಹಧನ ₹2 ಘೋಷಣೆ ಮಾಡೋ ನಿರೀಕ್ಷೆ ಇದೆ. 2ನೇ ಹಂತದ ನಗರಗಳ ಅಭಿವೃದ್ಧಿಗೆ ಮೆಗಾಸಿಟಿ ಯೋಜನೆ ಘೋಷಣೆ, 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಘೋಷಣೆ ಹಾಗೂ ಬೆಂಗಳೂರಿನ ಅಭಿವೃದ್ಧಿಗೆ ವಿಶೇಷ ಅನುದಾನ ನೀಡೋ ನಿರೀಕ್ಷೆ ಇದೆ. ಇನ್ನು ಒಳ ಮೀಸಲಾತಿ ಅನ್ಯಾಯ ಆರೋಪ ಇರೋ ಅಲೆಮಾರಿ ಜನಾಂಗಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡೋ ನಿರೀಕ್ಷೆ ಇದ್ದು, ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳಾ ಬ್ಯಾಂಕ್ ವಿಶೇಷ ಆರ್ಥಿಕ ಸಹಕಾರದ ಘೋಷಣೆ ಮಾಡೋ ಸಾಧ್ಯತೆಯೂ ಇದೆ. ಅಲ್ಲದೆ ಇಂದಿನ ಬಜೆಟ್ನಲ್ಲಿ ರೈತರ ಎಲ್ಲ ಬೆಳೆಗಳಿಗೆ ವಿಶೇಷ ವಿಮಾ ಯೋಜನೆ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಪೆಟ್ರೋಲ್ ಮೇಲೆ ₹1 ವಿಶೇಷ ಸೆಸ್ ಹಾಕೋ ಸಾಧ್ಯತೆ ಕೂಡ ಇದೆ. ಅಸಂಘಟಿತ ವಲಯದ ಚಾಲಕರು, ಕ್ಯಾಬ್, ಟ್ಯಾಕ್ಸಿ, ಗೂಡ್ಸ್ ಚಾಲಕರಿಗೆ ನಿಗಮ ಮಂಡಳಿ ಸ್ಥಾಪನೆ ಮಾಡೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 17ನೇ ಬಾರಿಗೆ ಬಜೆಟ್ ಮಂಡಿಸೋಕೆ ಎಲ್ಲಾ ರೀತಿಯ ತಯಾರಿ ನಡೆಸಿಕೊಂಡಿದ್ದಾರೆ. ಬಜೆಟ್ನಲ್ಲಿ ಕಿತ್ತೂರು ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳ ಜನ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಜನರು ನೀರಾವರಿ, ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ಸಿಗಲಿ ಅನ್ನೋ ಭರವಸೆಯಲ್ಲಿದ್ದಾರೆ. ಬೆಳಗಾವಿ ನಗರದ ರಿಂಗ್ ರೋಡ್, ಬೈಪಾಸ್ ಕಾಮಗಾರಿಗೆ ವೇಗ ಬೇಕು, ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಹಾಗೂ ಭೂಮಿ ಕೊಟ್ಟ ರೈತರಿಗೆ ಬೇಗ ಪರಿಹಾರ ಕೊಡಬೇಕು ಅನ್ನೋದು ಬೆಳಗಾವಿ ಜನರ ನಿರೀಕ್ಷೆ. ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡುವುದು, ಏತ ನೀರಾವರಿಗೆ ಅನುದಾನವನ್ನ ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಇತ್ತ ವಿಜಯಪುರ ಜಿಲ್ಲೆಯ ಜನರು ಕೂಡ ಬಜೆಟ್ನಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಜಾರಿಯಾಗಬೇಕು, ನೀರಾವರಿಗಾಗಿ 1 ಲಕ್ಷ ಕೋಟಿ ಹಣ ನೀಡಬೇಕು ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗದೇ ಇದ್ರೆ ಕೇಂದ್ರಕ್ಕೆ ಪತ್ರ ಬರೀಬೇಕು ಅನ್ನೋದು ಜನರ ನಿರೀಕ್ಷೆ. ಭೂ ಸ್ವಾಧೀನ ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕು ಮತ್ತು ಭೂಮಿ ಕೊಟ್ಟವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದು ಇಲ್ಲಿನ ಜನರ ನಿರೀಕ್ಷೆ ಆಗಿದೆ. ಇನ್ನು ಬಾಗಲಕೋಟೆ ಜನ ಕೂಡ ರಾಜ್ಯದ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಪಸ್ ನಿಧಿ ಬೇಕು, ಘೋಷಣೆ ಆಗಿರೋ ಮೆಡಿಕಲ್ ಕಾಲೇಜ್ ನಿರ್ಮಾಣ ಮಾಡಬೇಕು, ಜೊತೆಗೆ ಬಾಕಿ ಇರೋ ನೀರಾವರಿ ಯೋಜನೆಗಳನ್ನು ಜಾರಿ ಮಾಡಬೇಕು ಅಂತ ಜನ ಅಪೇಕ್ಷಿಸ್ತಾ ಇದ್ದಾರೆ. ಸಿದ್ದು ಲೆಕ್ಕದ ಮೇಲೆ ಬೆಂಗಳೂರಿಗರಿಗೂ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಮೂಲಭೂತ ಸೌಕರ್ಯ, ವಾಹನ ಸಂಚಾರ, ಟೆಕ್, ಎಐ ಸೇರಿದಂತೆ ಹಲವು ಬಗೆಯ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಭರ್ಜರಿ ಅನುದಾನ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಜನ ಇದ್ದಾರೆ. ಈ ಬಾರಿ ಬಿಬಿಎಂಪಿ ನೇಪಥ್ಯಕ್ಕೆ ಸರಿದು 5 ನಗರ ಪಾಲಿಕೆಗಳ ಜೊತೆಗೆ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬಂದಿದೆ. ಹೀಗಾಗಿ 5 ನಗರ ಪಾಲಿಕೆಗಳಿಗೂ ಪ್ರತ್ಯೇಕ ಅನುದಾನದ ನಿರೀಕ್ಷೆಯನ್ನ ಜನ ಇಟ್ಟಿದ್ದಾರೆ. ರಾಜಧಾನಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಪರಿಹಾರ, ಕೈಗೆಟುಕೋ ದರದಲ್ಲಿ ವಸತಿ, ಶುದ್ಧ ಕುಡಿಯೋ ನೀರು ಮತ್ತು ನಿರಂತರ ವಿದ್ಯುತ್ ಪೂರೈಕೆ ಸೇರಿ ಹಲವು ನಿರೀಕ್ಷೆ ಬೆಂಗಳೂರಿಗರಿಗಿದೆ. ಚಾಮರಾಜನಗರದ ಜನ ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಬಜೆಟ್ನಲ್ಲಿ ಪ್ರವಾಸೋದ್ಯಮಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ, ಮಾನವ ವನ್ಯಜೀವಿ ಸಂಘರ್ಷ ತಡೆಗಟ್ಟೋಕೆ ಸಮರ್ಪಕ ಆನೆ ಕಂದಕ ಹಾಗೂ ಸೋಲಾರ್ ತಂತಿ ಬೇಲಿ ಹಾಗೂ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆಗೆ ಅನುದಾನ ಸಿಗೋ ನಿರೀಕ್ಷೆ ಮತ್ತು ಹನೂರು ಭಾಗದ ಕೆರೆ ಕಟ್ಟೆಗಳಿಗೆ ನದಿ ಮೂಲದಿಂದ ನೀರು ತುಂಬಿಸೋಕೆ ಡಿಪಿಆರ್ ಸಿದ್ಧಪಡಿಸಿರೋ 493 ಕೋಟಿ ವೆಚ್ಚದ ಯೋಜನೆ ಹಾಗೆ ಹಣ ನೀಡುವ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಇಂದಿನ ರಾಜ್ಯ ಬಜೆಟ್ ಮೇಲೆ ಹಾವೇರಿ ಜನರು ಮತ್ತು ಹಾವೇರಿ ಜನದ
ಗ್ರಾಮಸ್ಥರು ಕೂಡ ಹಲವು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಜಿಲ್ಲೆಯ ಜನರ ನಿರೀಕ್ಷೆಗಳಲ್ಲಿ ಪ್ರಮುಖವಾಗಿರೋದು ಕುಡಿಯೋ ನೀರು ಹಾಗೂ ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆಗೆ ಹಣ ನೀಡಿ ಜಾರಿ ಮಾಡಬೇಕು ಅನ್ನೋದು. ಅಲ್ಲದೆ ಕೆರೆಗಳ ಹೂಳು ತೆಗೆದು ಅಭಿವೃದ್ಧಿಯ ನಿರೀಕ್ಷೆಯಲ್ಲಿದ್ದಾರೆ. ಬಹುದಿನದ ಬೇಡಿಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ರಾಣೆಬೆನ್ನೂರು ಮತ್ತು ಹಾವೇರಿ ರಿಂಗ್ ರೋಡ್ ನಿರ್ಮಾಣಕ್ಕೂ ಒತ್ತು ನೀಡಬೇಕು ಹಾಗೂ ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆ ತಡೆಯೋಕೆ ಅಧ್ಯಯನದ ಅವಶ್ಯಕತೆ ಕೂಡ ಇದೆ ಅಂತಿದ್ದಾರೆ ಜನ. ಹುಬ್ಬಳ್ಳಿ ಧಾರವಾಡಕ್ಕೆ ಬಂಪರ್ ಕೊಡುಗೆ ಸಾಧ್ಯತೆ ಇದೆ. ಬೆಣ್ಣೆಹಳ್ಳ ಅಭಿವೃದ್ಧಿಗೆ ಹೆಚ್ಚುವರಿ ಅನುದಾನ ಕೊಡಬೇಕು. ಧಾರವಾಡ ಬೆಳಗಾವಿ ರೈಲ್ವೆ ಲೈನ್ಗೆ ಭೂ ಸ್ವಾಧೀನಕ್ಕೆ ಕ್ರಮ ಕೈಗೊಳ್ಳಬೇಕು ಹಾಗೂ ಅವಳಿ ನಗರದ ವ್ಯಾಪ್ತಿಯಲ್ಲಿ ಕೈಗಾರಿಕೆಗಳಿಗೆ ಒತ್ತು ಕೊಡಬೇಕು ಅನ್ನೋದು ಜನರ ನಿರೀಕ್ಷೆ ಆಗಿದೆ. ಇನ್ನು ಧಾರವಾಡ ಬಳಿಯ ಸೆಜ್ನಲ್ಲಿ ಭೂ ರಿಯಾಯಿತಿ ನೀಡಬೇಕು ಅನ್ನೋದು ಇಲ್ಲಿನ ಜನರ ಕೂಗಾಗಿದೆ. ಕಲ್ಯಾಣ ಕರ್ನಾಟಕ ಜನರ ನಿರೀಕ್ಷೆ ಕೂಡ ಬೆಟ್ಟದಷ್ಟಿದೆ. ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿ ಕ್ಷೇತ್ರಗಳಿಗೆ ಹೆಚ್ಚಿನ ಒತ್ತು ಸಿಗೋ ನಿರೀಕ್ಷೆ ಇದೆ. ಕೆಕೆಆರ್ಡಿಬಿಗೆ ಅನುದಾನ ಹೆಚ್ಚಳ, ಕೃಷಿ ಆಧಾರಿತ ಕೈಗಾರಿಕೆಗಳು, ಗ್ರಾಮೀಣ ರಸ್ತೆಗಳ ಸುಧಾರಣೆ ಮತ್ತು ಪ್ರಾದೇಶಿಕ ಅಸಮಾನತೆ ಹೋಗಲಾಡಿಸೋಕೆ ವಿಶೇಷ ಪ್ಯಾಕೇಜ್ಗಳು ಜನರ ಪ್ರಮುಖ ನಿರೀಕ್ಷೆಗಳಾಗಿವೆ. ಇನ್ನು ಕಲಬುರಗಿಯಲ್ಲಿ ಮೆಗಾ ಡೈರಿಗೆ ಉತ್ತೇಜನ ಸಿಗಬೇಕು, ಮಹಿಳಾ ಕಾಲೇಜು ಆರಂಭ ಆಗಬೇಕು ಮತ್ತು ಕಲಬುರಗಿ ಜನ ಹೇಳ್ತಾ ಇದ್ದಾರೆ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ರಾಜ್ಯದಲ್ಲೇ ಅತಿ ಹೆಚ್ಚು ಮಾವು ಟೊಮ್ಯಾಟೊ ಬೆಳೆ ಬೆಳೆಯುವ ಪ್ರದೇಶಗಳು. ಕೋಲಾರದ ಜನ ಬಜೆಟ್ ಮೇಲೆ ಹಲವು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಕುಡಿಯೋ ನೀರು ಪೂರೈಸುವ ಸಲುವಾಗಿ 2014ರಲ್ಲಿ ಆರಂಭ ಆಗಿದ್ದ ಎತ್ತಿನ ಹೊಳೆ ಯೋಜನೆ ಕಾಮಗಾರಿ 12 ವರ್ಷ ಆದರೂ ಕುಂಟುತ್ತಾ ಸಾಗ್ತಾ ಇದೆ. 2027ರಲ್ಲಿ ಕಾಮಗಾರಿ ಮುಗಿಸೋ ಭರವಸೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಹೀಗಾಗಿ ಈ ಬಾರಿ ಯೋಜನೆಗೆ ಬಜೆಟ್ನಲ್ಲಿ ಸಿಂಹಪಾಲು ಅನುದಾನದ ನಿರೀಕ್ಷೆ ಇದೆ. ಇನ್ನು ಬೆಂಗಳೂರಿಗೆ ಕೂಗಳತೆ ದೂರದಲ್ಲೇ ಇರೋ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ನಗರಗಳಿಗೆ ವಿಶೇಷ ಅನುದಾನ ಘೋಷಣೆಗೆ ಒತ್ತಾಯನೂ ಇದೆ. ಕರಾವಳಿ ಕರ್ನಾಟಕ ಮತ್ತು ಮಲೆನಾಡಿನ ಜನರು ಕೂಡ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಐಟಿ ಬಿಟಿ ಕಂಪನಿಗಳ ಹೂಡಿಕೆಗೆ ಕ್ರಮ ಕೈಗೊಳ್ಳಬೇಕು. ಶಿರಾಡಿ ಘಾಟ್ ರಸ್ತೆ ಅಭಿವೃದ್ಧಿ ಜೊತೆಗೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡಬೇಕು ಹಾಗೂ ಬೆಂಗಳೂರು ಮಂಗಳೂರು ಮಧ್ಯೆ ಹೈಸ್ಪೀಡ್ ರೈಲು ಕಾರಿಡಾರ್, ಸ್ಕೂಬಾ ಡೈವಿಂಗ್, ಸರ್ಫಿಂಗ್ ಮತ್ತು ಪ್ಯಾರಾಸೈಕ್ಲಿಂಗ್ ಉತ್ತೇಜನ ಸಿಗಬೇಕು. ಪ್ರವಾಸಿ ತಾಣಗಳಲ್ಲಿ ಅಭಿವೃದ್ಧಿ ಕಾರ್ಯ ಮತ್ತು ಮೂಲ ಸೌಕರ್ಯ ಸಿಗಬೇಕು ಮತ್ತು ಕಾಂಡ್ಲಾ ವನಗಳ ಸಂರಕ್ಷಣೆ ಹಾಗೂ ಬೋಟ್ ಹೌಸ್ಗಳನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಜನರ ಒತ್ತಾಯ ಆಗಿದೆ. ಮೀನುಗಾರರು ಸದಾ ನಷ್ಟದಲ್ಲೇ ಬದುಕು ನಡೆಸ್ತಾ ಇದ್ದಾರೆ. ಹೀಗಾಗಿ ಸಬ್ಸಿಡಿ ಮೊತ್ತವನ್ನು ಜಾಸ್ತಿ ಮಾಡಬೇಕೆಂಬ ಕೂಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮೈಸೂರು ಜಿಲ್ಲೆ ತವರಾಗಿರೋದ್ರಿಂದ ಅಲ್ಲಿನ ಜನ ಬಜೆಟ್ ಮೇಲೆ ಸ್ವಲ್ಪ ಜಾಸ್ತಿನೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಬೇಕು ಅನ್ನೋದು ಇಲ್ಲಿನ ಜನರ ನಿರೀಕ್ಷೆ ಆಗಿದೆ. ನಂಜನಗೂಡಿನ ಹುಳಿಮಾವು ಬಳಿ ಫಿಲ್ಮ್ ಸಿಟಿಗೆ 100 ಎಕರೆ ಜಾಗ ಗುರುತು ಮಾಡಲಾಗಿತ್ತು. ಈ ಬಜೆಟ್ನಲ್ಲಾದರೂ ಹಣ ಸಿಗುತ್ತಾ ಅನ್ನೋದು ಜನರ ಪ್ರಶ್ನೆ ಆಗಿದೆ. ಜೊತೆಗೆ ಬೆಂಗಳೂರಿನ ನಿಮ್ಹಾನ್ಸ್ ಮಾದರಿ ಆಸ್ಪತ್ರೆಯನ್ನು ಮೈಸೂರಲ್ಲೂ ಓಪನ್ ಮಾಡಬೇಕು ಅನ್ನೋದು ಖುದ್ದು ಸಿಎಂ ಸಿದ್ದರಾಮಯ್ಯನವರ ಆಸೆ ಆಗಿತ್ತು. ಈ ಬಜೆಟ್ನಲ್ಲಿ ಅನುದಾನ ಕೊಡಿ ಅನ್ನೋದು ಸ್ಥಳೀಯರ ನಿರೀಕ್ಷೆಗಳಲ್ಲಿ ಒಂದಾಗಿದೆ. ಅಲ್ಲದೆ ಪ್ರವಾಸೋದ್ಯಮಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಕೊಡಬೇಕು ಅನ್ನೋ ಕೂಗು ಕೂಡ ಇದೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವಿಚಾರದಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆದರೂ ಒಮ್ಮತದ ತೀರ್ಮಾನ ಬರುವಲ್ಲಿ ವಿಫಲವಾಗಿದೆ. ಮುಂದಿನ ದಿನಗಳಲ್ಲಿ ವಿಶೇಷ ಸಂಪುಟ ಸಭೆ ನಡೆಸೋಕೆ ತೀರ್ಮಾನ ಮಾಡಲಾಗಿದೆ. ಕೆಎಸ್ಆರ್ಟಿಸಿಗೆ 144 ಹೊಸ ಬಸ್ ಖರೀದಿಗೆ 62 ಕೋಟಿ ರೂಪಾಯಿ ಬಿಡುಗಡೆ ಸೇರಿ ಹಲವು ನಿರ್ಣಯ ಕೈಗೊಳ್ಳಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಚಿವ ಎಚ್.ಕೆ. ಪಾಟೀಲ್, ಪರಿಶಿಷ್ಟರಿಗೆ ಒಳ ಮೀಸಲು ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಆದರೆ ಕೆಲವೊಂದು ಕಾನೂನಾತ್ಮಕ ಅಡೆತಡೆಗಳಿರೋ ಕಾರಣ ಈ ವಿಚಾರದಲ್ಲಿ ಇನ್ನಷ್ಟು ಚರ್ಚೆಯ ಅಗತ್ಯ ಇದೆ. ಹೀಗಾಗಿ ಈ ಬಗ್ಗೆ ಶೀಘ್ರವಾಗಿ ಮತ್ತೊಮ್ಮೆ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಸಚಿವ ಸಂಪುಟ ಸಭೆ ನಿರ್ಣಯಿಸಿದೆ ಅಂತ ಹೇಳಿದ್ದಾರೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಇವತ್ತು ದಾವಣಗೆರೆ ಬಂದ್ಗೆ ಮಾದಿಗ ಸಮುದಾಯದಿಂದ ಕರೆ ಕೊಡಲಾಗಿತ್ತು. ಬೆಳಗ್ಗೆಯಿಂದಲೇ ಬಂದ್ ಕಾವು ಜೋರಾಗಿದೆ. ಬೆಳ್ಳಂಬೆಳಗ್ಗೆ ಬೀದಿಗಿಳಿದಿರುವ ದಲಿತ ಪರ ಸಂಘಟನೆಯ ಮುಖಂಡರು ಸ್ವಯಂ ಪ್ರೇರಿತ ಬಂದ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಇನ್ನು ಹಳೆ ಬಸ್ ನಿಲ್ದಾಣದ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ.
ಜಾರಿ ಮಾಡಿದ ಸರ್ಕಾರಕ್ಕೆ ರಾಯಚೂರು ಜಿಲ್ಲೆಯ ಈಚನಾಳ ಗ್ರಾಮದ ಶಾಲೆ ಶಿಥಿಲ ಸ್ಥಿತಿಯಲ್ಲಿದೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಜೀವ ಕೈಯಲ್ಲಿ ಹಿಡ್ಕೊಂಡು ಶಾಲೆಗೆ ಬರ್ತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಬಿತ್ತರ ಮಾಡಿತ್ತು. ಅಭಿಯಾನದ ಬೆನ್ನಲ್ಲೇ ಇದೀಗ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಉನ್ನತೀಕರಿಸಿದ ಶಾಲೆಗೆ 1 ಕೋಟಿ ರೂಪಾಯಿ 14 ಲಕ್ಷ ಹಣ ಮಂಜೂರಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಅಕ್ಷರ ಆವಿಷ್ಕಾರ ಯೋಜನೆ ಅಡಿ ಅನುದಾನಕ್ಕೆ ಅಸ್ತು ಅಂತ ಹೇಳಲಾಗಿದೆ. ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇದ್ದಂತೆ ನ್ಯೂಸ್ 18ಗೆ ವಿದ್ಯಾರ್ಥಿಗಳು ಶಿಕ್ಷಕರು ಧನ್ಯವಾದ ಸಲ್ಲಿಸಿದ್ದು, ನಿರಂತರ ವರದಿ ಮಾಡಿದ್ದಕ್ಕಾಗಿ ವರದಿಗಾರ ವಿಶ್ವನಾಥ್ ಹೂಗಾರ್ ಅವರನ್ನ ಗ್ರಾಮಸ್ಥರು ಶಿಕ್ಷಕರು ಸೇರಿ ಸನ್ಮಾನ ಮಾಡಿದ್ದಾರೆ. ನನ್ನ ಮತಕ್ಷೇತ್ರದ ಈಚನಾಳ ಗ್ರಾಮದಲ್ಲಿ ಶಾಲೆಗಳ ಕೋಣೆ ಕೊರತೆ ಇದೆ ಅಂತಕ್ಕಂಥದ್ದನ್ನು ನ್ಯೂಸ್ 18 ವರದಿಯನ್ನು ಮಾಡಿತ್ತು. ಭಾಳ ಹಳೆ ಶಾಲೆ ಇದೆ, ಮಕ್ಕಳಿಗೆ ಓದಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಕಂಪ್ಲೇಂಟನ್ನು ಆಗಿತ್ತು. ಈಗಾಗಲೇ ಈಚನಾಳ ಗ್ರಾಮಕ್ಕೆ ನಾವು 1 ಕೋಟಿ 16 ಲಕ್ಷ 8 ರೂಮುಗಳನ್ನು ಹೊಸದಾಗಿ ಮಂಜೂರಾತಿಯನ್ನು ಪಡ್ಕೊಂಡಿದ್ವಿ. ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ. ಅಲ್ಲಿ ಇರತಕ್ಕಂಥ ಮಕ್ಕಳ ಸಂಖ್ಯೆನೂ ಜಾಸ್ತಿ ಇದೆ. ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆ ಸಿಗಬೇಕು ಅಂತಕ್ಕಂಥ ವಿಚಾರದಿಂದ ಈಗ ಹೊಸ ಶಾಲೆಗಳನ್ನು 8 ರೂಮ್ಗಳನ್ನು ಕಟ್ತಾಯಿದ್ದೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಚನಾಳ, ಇಲ್ಲಿ ಸುಮಾರು 8 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿರುವುದರಿಂದ ಮಕ್ಕಳ ಕಲಿಕೆಗೆ ತುಂಬ ತೊಂದರೆ ಆಗ್ತಿತ್ತು. ಮಳೆಗಾಲದಲ್ಲಿ ಕುತ್ಕೊಳ್ಳಲು ಇಲ್ಲಿ ಮಕ್ಕಳಿಗೆ ಒಂದು ಕೊಠಡಿಗಳ ಸಮಸ್ಯೆ ಆಗ್ತಿದ್ದು, ಇದರಿಂದ ಈ ನ್ಯೂಸ್ 18 ಅವರ ಗಮನಕ್ಕೆ ಬಂದ ನಂತರ ನಿರಂತರವಾಗಿ ವರದಿಯನ್ನು ಮಾಡಿ ಇಲ್ಲಿ ಮಕ್ಕಳಿಗೆ ಈಗ ಸುಮಾರು 1 ಕೋಟಿ 16 ಲಕ್ಷ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಎಂಬ ನಾವು ಸುದ್ದಿಯನ್ನು ಕೇಳಿ ತುಂಬ ಸಂತೋಷವಾಯಿತು. ಪ್ರತಿಯೊಂದು ನಾವು ಮಾಧ್ಯಮದಲ್ಲಿ ನೋಡ್ತೀವಿ, ಆದರೆ ಈ ನ್ಯೂಸ್ 18 ಥರ ನಿರಂತರವಾಗಿ ಅದನ್ನು ಫಾಲೋ ಅಪ್ ಮಾಡಿ ಅದು ಸುದ್ದಿ ಮಾಡುವವರೆಗೆ ಬಿಡದೇ ಇರುವ ನ್ಯೂಸ್ ಯಾವ್ದಾರು ಇದ್ರೆ ಅದನ್ನು ನ್ಯೂಸ್ 18 ಅಂತ ಹೇಳಿ ನನಗೆ ಹೇಳಕ್ಕೆ ತುಂಬ ಖುಷಿ ಅನಿಸ್ತಾ ಇದೆ. ಈ ನ್ಯೂಸ್ 18 ಅವರ ಫಲಶ್ರುತಿಯಾಗಿ ಈಗ 1 ಕೋಟಿ 16 ಲಕ್ಷ ಹಣ ಬಿಡುಗಡೆಯಾಗಿದೆ. ಈ 8 ಕೊಠಡಿಗಳ ಕಾರ್ಯವನ್ನು ಆದಷ್ಟು ಬೇಗನೆ ಇದನ್ನ ಕಾಮಗಾರಿಯನ್ನು ಮುಗಿಸಿಕೊಟ್ರೆ ಮತ್ತೆ ಜೂನ್ಗೆ ನಮ್ಮ ಮಕ್ಕಳು ಶೈಕ್ಷಣಿಕ ವರ್ಷಕ್ಕೆ ಖುಷಿಯಾಗಿ ಬರಲು ಮತ್ತೆ ಸಂತೋಷದಿಂದ ಬರಲು ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನ್ಯೂಸ್ 18 ಅವರಿಗೆ ಸಮಸ್ತ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸರ್ಕಾರ ಕಳೆದ 3 ತಿಂಗಳಿಂದ ಸರಿಯಾಗಿ ವೇತನ ಕೊಟ್ಟಿಲ್ಲ ಅಂತ ಸಫಾಯಿ ಕರ್ಮಚಾರಿಗಳು ಹಾಗೂ ಡಿ ಗ್ರೂಪ್ ನೌಕರರು ಬೀದಿಗಿಳಿದಿದ್ದಾರೆ. ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆಯ ಬಳಿ ಕೆಲಸವನ್ನು ತ್ಯಜಿಸಿ ಪ್ರತಿಭಟನೆ ನಡೆಸಿ ಕಿಡಿಕಾರಿದ್ದಾರೆ. ಕೆಲವರಿಗೆ ಈ ಹಿಂದೆ ಕೊಟ್ಟ ವೇತನದಲ್ಲಿ 6,000 ರೂಪಾಯಿಗಳನ್ನು ಕಟ್ ಮಾಡಿದ್ದಾರೆ. ಇನ್ನು ಕೆಲವರಿಗೆ PF ಹಣ ಹಾಕಿಲ್ಲ, ನಮಗೆ ನ್ಯಾಯ ಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ರಿಮ್ಸ್ ಆಸ್ಪತ್ರೆಯ ಆಡಳಿತ ಮಂಡಳಿ ಸೂಕ್ತ ನ್ಯಾಯ ದೊರಕಿಸಿಕೊಡೋ ಭರವಸೆ ಕೊಟ್ಟಿದೆ. ರಿಮ್ಸ್ನ ಸಿಪಾಯಿ ಕರ್ಮಚಾರಿಗಳು ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಈ ಸಿಪಾಯಿ ಕರ್ಮಚಾರಿಗಳ ಉಸ್ತುವಾರಿಯನ್ನು ನಾವು ಶಾರ್ಪ್ ಏಜೆನ್ಸಿಯವರಿಗೆ ಔಟ್ಸೋರ್ಸ್ ಮುಖಾಂತರ ಕೊಟ್ಟಿದ್ದೇವೆ. ಸೊ ಅವರು ಅವರೆಲ್ಲ ಅಟೆಂಡೆನ್ಸ್ ಎಲ್ಲ ಕಾರ್ಯವೈಖರಿ ಎಲ್ಲನ್ನು ನೋಡಿಕೊಳ್ಳೋದು ಶಾರ್ಪ್ ಏಜೆನ್ಸಿಯವರೇ. ಅವ್ರದ್ದೇನೋ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿರ್ಬೋದು ಅಂತ ಹೇಳಿದೆ. ನಾವು ಜೊತೆ ಹೊಂದಾಣಿಕೆ ಮಾಡಿ ಅವ್ರದ್ದೇನಾದ ಸೊಲ್ಯೂಷನ್ಗೆ ಒಂದು ಪ್ರಯತ್ನವನ್ನು ನಮ್ಮ ರಿಮ್ಸ್ ಸಂಸ್ಥೆಯಿಂದ ಮಾಡ್ತೀವಿ. ಅವರಿಗೆ ಯಾವ ಥರ ಅದು
ಕಷ್ಟಗಳು ಆಗಲಾರ್ದಂಗೆ ಹೊಂದಾಣಿಕೆಯಾಗಿ ನಡೆಸ್ಕೊಂಡು ಹೋಗೋಕ್ಕೆ ಶಾರ್ಪ್ ಏಜೆನ್ಸಿ ಮತ್ತು ನಮ್ಮ ಸಿಪಾಯಿ ಕರ್ಮಚಾರಿಗಳ ಜೊತೆ ಒಂದು ಜೋಡಣೆಯಾಗಿ ನಾವು ಸಂಸ್ಥೆಯಿಂದ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ತಮ್ಮ ಮುಖಾಂತರ ಹೇಳಲು ಬಯಸುತ್ತೇವೆ. ಬಿಗ್ ಬಾಸ್ ಖ್ಯಾತಿಯ ಡಾಗ್ ಸತೀಶ್ ಮೇಲೆ ಕೇಸ್ ದಾಖಲಾಗಿದೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಸತೀಶ್ ನಾಯಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಪ್ರಾಣಿದಯಾ ಸಂಘ ಡಾಗ್ ಸತೀಶ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಚಾಮರಾಜನಗರ ಠಾಣಾ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ವಲಸೆ ಕಾರ್ಮಿಕರ ಮೇಲೆ ನಿಗಾ ಇಡಿ ಅಂತ ಹೈಕೋರ್ಟ್ ಹೇಳಿದೆ. 2009 ಫೆಬ್ರವರಿ 16ನೇ ತಾರೀಕು ಆರ್ಟಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಟ್ರಿಪಲ್ ಮರ್ಡರ್ ನಡೆದಿತ್ತು. ಮನೆ ಕೆಲಸಕ್ಕೆ ಅಂತ ಸೇರಿದ್ದ ವಲಸೆ ಕಾರ್ಮಿಕರಿಂದ ಕೊಲೆ ಆಗಿತ್ತು. ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ ಪೀಠ ಇತ್ತೀಚೆಗೆ ವಲಸೆ ಕಾರ್ಮಿಕರಿಂದ ಈ ರೀತಿಯ ಘಟನೆಗಳು ಹೆಚ್ಚಾಗಿ ನಡೀತಾ ಇವೆ. ಮನೆ ಕೆಲಸಕ್ಕೆ ಸೇರಿ ದರೋಡೆ ಮಾಡ್ತಿದ್ದಾರೆ, ಅಂತವರ ಬಗ್ಗೆ ಎಚ್ಚರ ಇರಬೇಕು. ವಲಸೆ ಕಾರ್ಮಿಕರ ಮಾಹಿತಿ ಒಂದೇ ಕಡೆ ಸಿಗುವಂತೆ ವ್ಯವಸ್ಥೆ ಕಲ್ಪಿಸೋಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಲಾರಿ ಮತ್ತು ಕಾರಿನ ನಡುವೆ ಅಪಘಾತ ಸಂಭವಿಸಿ ಕಾರಿನ ಮುಂಭಾಗ ಜಖಂಗೊಂಡಿದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಪಟ್ಟಣದ ವಿನಾಯಕ ಸರ್ಕಲ್ನಲ್ಲಿ ಅಪಘಾತ ನಡೆದಿದೆ. ಹೊಸನಗರ ರಸ್ತೆಯಿಂದ ಶಿವಮೊಗ್ಗ ಕಡೆಗೆ ತೆರಳುತ್ತಾ ಇದ್ದ HP ಗ್ಯಾಸ್ ಸಾಗಿಸ್ತಾ ಇದ್ದ ಲಾರಿ ಸಾಗರ ರಸ್ತೆ ಕಡೆಗೆ ತೆರಳುತ್ತಾ ಇದ್ದ ಕಾರಿನ ಮಧ್ಯೆ ಅಪಘಾತ ನಡೆದಿದೆ. ಘಟನೆಯಲ್ಲಿ ಕಾರಿನ ಗಾಜುಗಳು ಪುಡಿಯಾಗಿದ್ದು ಅದೃಷ್ಟವಶಾತ್ ಯಾರಿಗೂ ಗಂಭೀರ ಗಾಯಗಳಾಗಿಲ್ಲ. ಟಿಪ್ಪರ್ ಲಾರಿ ದ್ವಿಚಕ್ರ ವಾಹನದ ಮಧ್ಯೆ ಅಪಘಾತ ಸಂಭವಿಸಿ ವೃದ್ಧ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಘಟನೆ ತುಮಕೂರಿನ ಚಿಂತಾಮಣಿ ತಾಲೂಕಿನ ಮಂಗನಹಳ್ಳಿ ಹೋಬಳಿಯ ಜಮೀನು ವಿವಾದ ಈಗ ಹೊಸ ತಿರುವು ಪಡ್ಕೊಂಡಿದೆ. ಅಶ್ವಥ್ ರೆಡ್ಡಿ ಕುಟುಂಬದ ಮೇಲೆ ಕೇಳಿಬಂದಿದ್ದ ಭೂಗಳ್ಳತನ ಆರೋಪವನ್ನು ಕೆಂಪೇಗೌಡ ಒಕ್ಕಲಿಗರ ಸಂಘ ತೀವ್ರವಾಗಿ ಖಂಡಿಸಿದೆ. ದಲಿತ ಸಂಘಟನೆಗಳ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ಜಮೀನಿನ ಎಲ್ಲ ದಾಖಲೆಗಳು ಅಶ್ವಥ್ ರೆಡ್ಡಿ ಕುಟುಂಬದ ಪರವಾಗಿವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮಾಹಿತಿ ಕೊರತೆಯಿಂದ ಕೋಲಾರ ಸಂದೇಶ್ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಸುಳ್ಳು ದೂರು ಕೊಡುವವರ ವಿರುದ್ಧ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡುವುದಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ವಾಳಹಳ್ಳಿ ಗ್ರಾಮದ ಸರ್ವೆ ನಂಬರ್ 2ರ ವಿಚಾರವಾಗಿ ಹೋದ ವಾರದಲ್ಲಿ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿರುತ್ತಾರೆ. ಈ ಸರ್ವೆ ನಂಬರ್ ಮೂಲತಃ ನಮ್ಮ ತಾತ ಸುಬ್ಬರಾಯ ಅವರಿಗೆ ಸೇರಿದ್ದು, ನಮ್ಮ ತಾತನ ಸುಬ್ಬರಾಯ ಅವರಿಗೆ ಸೇರಿದ್ದು. ಅವರ ನಿಧನ ನಂತರ ನಮ್ಮ ಮುತ್ತಾತನಾದ ವೆಂಕಟರೆಡ್ಡಿ ಅವರಿಗೆ ಪಾವತಿ ಖಾತೆ ಆಗಿರುತ್ತದೆ. ತದನಂತರ ನಮ್ಮ ತಂದೆ ನಮ್ಮ ತಾತ ವೆಂಕಟರಾಮಣ್ಣ ಅವ್ರಿಗೆ ಬಂದಿದ್ದು. ವೆಂಕಟರಾಮಣ್ಣನ ತಮ್ಮ ಸುಬ್ಬಾರೆಡ್ಡಿ ಅವರು ನಮ್ಮ ಊರಿನಲ್ಲಿ ಮನೆಗಳು ಕಟ್ಕೊಳ್ಳಿ ಅಂತ 7,020 ಗಜ ಅಡಿಗಳನ್ನು ಮನೆಗಳು ಕಟ್ಕೊಳ್ಳಿ ಅಂದರೆ ಸುಮಾರು 6.5 ಗುಂಟೆ ಜಮೀನನ್ನು ಮನೆಗಳು ಕಟ್ಕೊಳ್ಳೋಕ್ಕೆ ಕೊಟ್ಟಿರುತ್ತಾರೆ. ಆದರೆ ನಮ್ಮ ಊರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲದ ವ್ಯಕ್ತಿಗಳು ಈ ಜಮೀನು ನಮ್ಮದು ಅಂತ ಹೇಳಿ 5 ಎಕರೆ 5 ಗುಂಟೆಯನ್ನು ಕಬಳಿಸಲು ಬಂದಿರುತ್ತಾರೆ. ಅವರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಹಸೀಲ್ದಾರರಲ್ಲಿ ಮನವಿ ಮಾಡಿರುತ್ತೇವೆ. ಇದು ಸತ್ಯಕ್ಕೆ ಚಾಮರಾಜನಗರ ತಾಲೂಕಿನ ಸಂತೆಮಾರಹಳ್ಳಿ ಬಳಿಯ ಕಬಿನಿ ಚಾನಲ್ನಲ್ಲಿ ಭಾರೀ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದೆ. ಉರಗ ತಜ್ಞ ಸ್ನೇಕ್ ಮಹೇಶ್ ಹಾಗೂ ಮಂಜು ಅನ್ನೋರು ಹೆಬ್ಬಾವನ್ನ ರಕ್ಷಣೆ ಮಾಡಿದ್ದಾರೆ. ಹೆಬ್ಬಾವನ್ನ ಹಿಡಿದು ಸುರಕ್ಷಿತವಾಗಿ ಬಿಳಿಗಿರಿ ರಂಗನ ಬೆಟ್ಟದ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಕೆಲ ರಾಜ್ಯದ ರಾಜ್ಯಪಾಲರ ವರ್ಗಾವಣೆ ಮಾಡಿ ರಾಷ್ಟ್ರಪತಿ ಆದೇಶ ಹೊರಡಿಸಿದ್ದಾರೆ. ಪಶ್ಚಿಮ ಬಂಗಾಳ ರಾಜ್ಯಪಾಲರ ರಾಜೀನಾಮೆಯನ್ನ ರಾಷ್ಟ್ರಪತಿ ಅಂಗೀಕರಿಸಿದ್ದಾರೆ. ಶಿವಪ್ರಕಾಶ್ ಶುಕ್ಲಾ ಅವರನ್ನ ತೆಲಂಗಾಣದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ಇನ್ನು ಜಿಷ್ಣುದೇವ್ ವರ್ಮಾ ಅವರನ್ನ ಮಹಾರಾಷ್ಟ್ರ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ತಮಿಳುನಾಡಿನ ರಾಜ್ಯಪಾಲ RN ರವಿ ಅವರನ್ನ ಪಶ್ಚಿಮ ಬಂಗಾಳ ರಾಜ್ಯಪಾಲರಾಗಿ ವರ್ಗಾವಣೆ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರಿನ ಸ್ವಾಭಿಮಾನಿ ಜನತಾ ಪಕ್ಷದ ನಾಯಕ ಹೂಡಿ ವಿಜಯಕುಮಾರ್ JDS ಪಕ್ಷ ಸೇರ್ಪಡೆಯಾಗಿದ್ದಾರೆ. ಸದ್ಯ ಈ ವಿಚಾರಕ್ಕೆ ಬಿಜೆಪಿ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಸೋಲಿಸೋಕೆ ಹೂಡಿ ವಿಜಯಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು. ಇದೀಗ JDS ಸೇರ್ಪಡೆ ಆಗಿದ್ದಾರೆ. ಹೂಡಿ ವಿಜಯ್ ಬಿಜೆಪಿ ಪರವಾಗಿ ಕೆಲಸ ಮಾಡೋದಿಲ್ಲ, ಹೀಗಾಗಿ ಮಾಲೂರಲ್ಲಿ ಮೈತ್ರಿನೇ ಬೇಕಾಗಿಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕೋಲಾರದ ಮಾಲೂರಲ್ಲಿ ಮಹಿಳೆಯ ಮಾಂಗಲ್ಯ ಸರ ಕದ್ದಿದ್ದ ಕಳ್ಳನನ್ನ ಮಾಲೂರು ಪೊಲೀಸರು ಬಂಧಿಸಿದ್ದಾರೆ. ಜನವರಿ 10ನೇ ತಾರೀಕು ಸೌಮ್ಯ ಅನ್ನೋರ 20 ಗ್ರಾಂ ಮಾಂಗಲ್ಯ ಸರವನ್ನು ಕದ್ದು ಕಳ್ಳ ಪರಾರಿಯಾಗಿದ್ದ. ಈ ಘಟನೆ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಮಹಿಳೆ ಪ್ರಕರಣವನ್ನು ದಾಖಲಿಸಿದ್ರು. ಬಳಿಕ ಪೊಲೀಸರು ನ್ಯಾಯಾಂಗ ಬಂಧನದಲ್ಲಿದ್ದ ಆರೋಪಿ ಕಾರ್ತಿಕ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು.
ಈ ವೇಳೆ ಆರೋಪಿ ಕಳ್ಳತನ ಮಾಡಿರೋದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಸದ್ಯ 20 ಗ್ರಾಂ ಬಂಗಾರದ ಸರವನ್ನ ಪೊಲೀಸರು ವಶಕ್ಕೆ ಪಡೆದು ಮಾಲೀಕರಿಗೆ ಹಿಂದಿರುಗಿಸಿದ್ದಾರೆ. ರಂಜಾನ್ ಮಾಸದ ಹಿನ್ನೆಲೆ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟ ಆಯೋಜನೆ ಮಾಡಲಾಗಿತ್ತು. ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ರು. ಸಂಜೆಯ ಸಾಮೂಹಿಕ ಪ್ರಾರ್ಥನೆಯ ನಂತರ ಮುಸ್ಲಿಂ ಬಾಂಧವರಿಗೆ ಔತಣ ಕೂಟ ಕೊಡಲಾಯಿತು. ಇಫ್ತಾರ್ ಕೂಟಕ್ಕೆ ಆಗಮಿಸಿದ ಮುಸ್ಲಿಂ ಬಾಂಧವರಿಗೆ ಸಲೀಂ ಅಹಮದ್ ರಂಜಾನ್ ಹಬ್ಬದ ಶುಭಾಶಯ ಕೋರಿದ್ದಾರೆ. ಇಫ್ತಾರ್ ಕೂಟದಲ್ಲಿ ನವಲಗುಂದ ಶಾಸಕ NH ಕೋನರೆಡ್ಡಿ, ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ, ಗ್ರಾಮೀಣ ಘಟಕದ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ನಗರದಲ್ಲಿ FKCCI ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ. ಮೈಸೂರು ಅರಮನೆಯ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಕಾರ್ಯದರ್ಶಿಗಳಾದ ರೋಹಿಣಿ ಸಿಂಧೂರಿ, ನಟಿ ಸುಧಾ ಬೆಳ್ವಾಡಿ ಹಾಗೂ FKCCI ಅಧ್ಯಕ್ಷರಾದ ಉಮಾರೆಡ್ಡಿ, ಹಿರಿಯ ಉಪಾಧ್ಯಕ್ಷ ಸಾಯಿರಾಮ್ ಪ್ರಸಾದ್, ಉಪಾಧ್ಯಕ್ಷ BP ಶಶಿಧರ್, ಮಹಿಳಾ ಸಬಲೀಕರಣ ಸಮಿತಿ ಅಧ್ಯಕ್ಷೆ NR ಆಶಾ, ನಿಕಟಪೂರ್ವ ಅಧ್ಯಕ್ಷ MG ಬಾಲಕೃಷ್ಣ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿರೋ ಜಾಲಿವುಡ್ ಸ್ಟುಡಿಯೋದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಲಾಗಿದೆ. ಮಹಿಳಾ ದಿನದ ಅಂಗವಾಗಿ ಜಾಲಿವುಡ್ ಸ್ಟುಡಿಯೋದಲ್ಲಿ ಮಹಿಳಾ ಸಿಬ್ಬಂದಿಗಳೇ ಇಡೀ ದಿನದ ಕರ್ತವ್ಯ ನಿರ್ವಹಿಸಿದ್ದಾರೆ. ಕರ್ನಾಟಕ ಬುಕ್ಸ್ ಆಫ್ ರೆಕಾರ್ಡ್ಸ್ಗೆ ಸೇರಿಸುವ ಉದ್ದೇಶದಿಂದ ಈ ವಿನೂತನ ಕಾರ್ಯಕ್ರಮ ನಡೆಸಲಾಗಿದೆ. ಮಹಿಳೆಯರಿಗೆ ಶಕ್ತಿ ತುಂಬುವುದರ ಜೊತೆಗೆ ಲಿಂಗ ಅಸಮಾನತೆಯನ್ನು ತೊಡೆದು ಹಾಕುವ ದೃಷ್ಟಿಯಿಂದ ಈ ಯೋಜನೆಯನ್ನು ಹಾಕಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ನಾಯಕಿ ಕುಸುಮಾ, ಬಿಡದಿ ಪುರಸಭೆಯ ಮುಖ್ಯಾಧಿಕಾರಿ ಮೀನಾಕ್ಷಿ ಸೇರಿದಂತೆ ವೇದಿಕೆಯಲ್ಲಿ ಮಹಿಳೆಯರೇ ಪ್ರಮುಖ ಪಾತ್ರ ವಹಿಸಿದ್ದು ವಿಶೇಷವಾಗಿತ್ತು. ಕಸದ ಯಾರ್ಡ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿರೋ ಘಟನೆ ಧಾರವಾಡದಲ್ಲಿ ನಡೆದಿದೆ. ನಗರದ ಜನತ್ ನಗರದ ಬಳಿ ಇರುವ ಡಂಪ್ ಯಾರ್ಡ್ನ ಕಸದ ರಾಶಿಗೆ ಬೆಂಕಿ ತಗುಲಿದೆ. ಅಗ್ನಿ ಅವಘಡದಿಂದ ಯಾರ್ಡ್ನ ಅಕ್ಕಪಕ್ಕದ ಮನೆಗಳಿಗೆ ಕೆಲಕಾಲ ಸಮಸ್ಯೆ ಉಂಟಾಗಿತ್ತು. ತಕ್ಷಣ ಸ್ಥಳೀಯರು ಪಾಲಿಕೆ ಮಾಹಿತಿ ಕೊಟ್ಟಿದ್ದು ಬಳಿಕ ಬೆಂಕಿಯನ್ನು ನಂದಿಸಲಾಗಿದೆ. ಪುಣ್ಯಕ್ಷೇತ್ರ ನಾಯಕನಹಟ್ಟಿಯ ಪವಾಡ ಪುರುಷ ತಿಪ್ಪೇರುದ್ರಸ್ವಾಮಿ ರಥೋತ್ಸವ ಇವತ್ತು ನಡೆಯಲಿದೆ. ತಿಪ್ಪೇರುದ್ರಸ್ವಾಮಿ ಭವ್ಯ ರಥೋತ್ಸವಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿದೆ. ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ನೆರೆಯ ಆಂಧ್ರದ ಭಕ್ತರು ಸೇರಿದಂತೆ ಸುಮಾರು ಲಕ್ಷಾಂತರ ಜನ ಆಗಮಿಸಿದ್ದಾರೆ. ಈ ಹಿನ್ನೆಲೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ.